ನಮ್ಮ ಜೊತೆ ಹಿರಿಯ ಶಾಸಕರಂತಹ ಸುನಿಲ್ ಕುಮಾರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಿನ್ನೆ ಕಾಂಗ್ರೆಸ್ ಅದೇ ರೀತಿಯಾಗಿ ಬಿಜೆಪಿ ಪ್ರತಿಯಾಗಿ ಇಬ್ಬರು ಸಹ ಎರಡು ಕಚೇರಿಗಳ ಮುತ್ತಿಗೆಗೆ ಯತ್ನವನ್ನು ನಡೆಸಿದರು. ಆದರೆ ಈ ಒಂದು ಪ್ರತಿಭಟನೆ ವೇಳೆ ನಿಮ್ಮ ಶಾಸಕರಾದಂತಹ BP ಹರೀಶ್ ಅವರ ಮೇಲೆ ಮೊಟ್ಟೆ ಹಲ್ಲೆ ಆಗಿತ್ತು. ಅಂದರೆ ಇದೇ ಮೊದಲೇನಲ್ಲ, ಈ ಹಿಂದೆ ಮುನಿರತ್ನ ಅವರ ಮೇಲೂ ಸಹ ಮೊಟ್ಟೆಯಿಂದ ಹಲ್ಲೆ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು. ಏನು ಹೇಳ್ತೀರಿ ಈ ಕಾಂಗ್ರೆಸ್ನವರ ಪ್ರತಿಭಟನೆ ಬಗ್ಗೆ? ಅಲ್ಲ, ಕಾಂಗ್ರೆಸ್ಸಿನ ಸಂಸ್ಕೃತಿ ಏನಾಗಿದೆ ಅಂತ ಕೇಳಿದರೆ, ತನ್ನ ಸರ್ಕಾರದ ವಿರುದ್ಧ ಅಥವಾ ತನ್ನ ಪಾರ್ಟಿಯ ವಿರುದ್ಧ ಯಾರೇ ಪ್ರತಿಭಟನೆಗಳನ್ನು ಮಾಡಿದರೆ ಅಂಥವರನ್ನು ನಾವು ಹತ್ತಿಕ್ತೀವಿ ಎನ್ನುವಂಥ ಮಾನಸಿಕತೆಗೆ ಕಾಂಗ್ರೆಸ್ ಹೋಗಿದೆ. ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಯಾರೂ ಮಾತಾಡಬಾರ್ದು, ಸರ್ಕಾರದ ವಿರುದ್ಧ ಮಾತಾಡಿದರೆ ನಾವು ಗೂಂಡಾ ರೀತಿಯಲ್ಲೇ ವರ್ತನೆ ಮಾಡ್ತೀವಿ ಅಂತೇಳಿ ಬೇರೆ ಬೇರೆ ಘಟನೆಗಳಲ್ಲಿ ಇವತ್ತು ಕಾಂಗ್ರೆಸ್ ತೋರಿಸಿದೆ. ಬಿಡದಿಯ ಘಟನೆಯಲ್ಲಿ ನೋಡಿದಿರಿ, ರೈತರು ಪ್ರತಿಭಟನೆಯನ್ನು ಮಾಡಿದರೆ ಅವ್ರ ಮೇಲೆ ಕೊಲೆ ಮೊಕದ್ದಮೆ ಹಾಕ್ತೀರಿ. ಶಾಸಕ ಮುನಿರತ್ನ ಅವರು ಜನಸಂಪರ್ಕ ಸಭೆಗೆ ಹೋಗಬೇಕಾದ್ರೆ ಅವ್ರ ಮೇಲೆ ಮೊಟ್ಟೆ ದಾಳಿ ಮಾಡ್ತೀರಿ. ಇವತ್ತು ನಮ್ಮ ಇನ್ನೊಬ್ಬ ಶಾಸಕರ ಮೇಲೆ ಮೊಟ್ಟೆ ದಾಳಿ ಮಾಡಿದಿರಿ ಅಂತಂದರೆ ಈ ರಾಜ್ಯದಲ್ಲಿ ಯಾವ ಆಡಳಿತ ನಡೀತಾ ಇದೆ? ಸಂವಿಧಾನದ ಪ್ರಕಾರ ಆಡಳಿತ ನಡೀತಾ ಇದೆಯೋ ಅಥವಾ ಗೂಂಡಾ ಸಂಸ್ಕೃತಿಯಿಂದ ಆಡಳಿತ ನಡೀತಾ ಇದೆಯೋ ಅನ್ನುವಂಥದ್ದು ಸ್ಪಷ್ಟ ಆಗಬೇಕು. ಇಂಥ ಮಾನಸಿಕತೆ ಇರುವಂಥ ಸರ್ಕಾರದ ವಿರುದ್ಧ ಇವತ್ತಿನ ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಸರ್, BK ಹರಿಪ್ರಸಾದ್ ಅವರು ಸಮರ್ಥನೆಯನ್ನು ಮಾಡ್ಕೊಂಡಿರುವಂಥದ್ದು, ಅಂದರೆ ಮೊಟ್ಟೆ ಹೊಡೆಯೋದು BJP ಅವ್ರ ಸಂಸ್ಕೃತಿ. ಅವರು ಮೊದಲು ನಮ್ಮ ಕಾರ್ಯಕರ್ತರ ಮೇಲೆ ಮೊಟ್ಟೆಯನ್ನು ಹೊಡೆದಿದ್ದಾರೆ, ನಂತರ ಇವರು ತಮ್ಮ ಆತ್ಮರಕ್ಷಣೆಗಾಗಿ ದೊಣ್ಣೆ ಆಗಿರ್ಬೋದು ಜೊತೆಗೆ ಮೊಟ್ಟೆಯನ್ನು ಹೊಡೆದಿರುವಂಥದ್ದು. ಇವತ್ತು ಕಾಂಗ್ರೆಸ್ಸಿನ ಅಧ್ಯಕ್ಷರು ಸ್ವತಃ ಹೇಳಿ ತಮ್ಮ ಆತ್ಮರಕ್ಷಣೆಗೆ ತಮ್ಮ ಕಚೇರಿಯಲ್ಲಿ ಮಚ್ಚು ಲಾಂಗಗಳನ್ನು ದೊಣ್ಣೆಗಳನ್ನು ಇಟ್ಕೊಂಡಿದ್ದೀರಾ. ಆತ್ಮರಕ್ಷಣೆಗೋಸ್ಕರ ಕಾಂಗ್ರೆಸ್ ಕಚೇರಿಯಲ್ಲಿ ಮಾರಕಾಸ್ತ್ರಗಳ ಸಂಗ್ರಹ ಆಗಿದೆಯಾ? ನಾವು ಮಸೀದಿಗಳಲ್ಲಿ ಮಾರಕಾಸ್ತ್ರಗಳಿದೆ ಅಂತ ಅಂದ್ಕೊಂಡಿದ್ವಿ, ಕಾಂಗ್ರೆಸ್ ಕಚೇರಿಯಲ್ಲಿ ಮಾರಕಾಸ್ತ್ರಗಳಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಇದನ್ನು ಅವ್ರು ಹೇಳಿ ನಾವು ಮಾರಕಾಸ್ತ್ರಗಳನ್ನು ಇಟ್ಕೊಂಡಿದ್ದೇವೆ, ನಮ್ಮ ಆತ್ಮರಕ್ಷಣೆಗೆ ಕಾಂಗ್ರೆಸ್ನಲ್ಲಿ ಬರೀ ಪಾಂಪ್ಲೆಟ್ಗಳು ಬ್ಯಾನರ್ಗಳು ಮಾತ್ರ ಅಲ್ಲ, ಅಲ್ಲಿ ಮಾರಕಾಸ್ತ್ರಗಳ ಸಂಗ್ರಹವೂ ಕಾಂಗ್ರೆಸ್ ಕಚೇರಿಯಲ್ಲಿ ಆಗಿದೆ ಅನ್ನೋದನ್ನು ಹರಿಪ್ರಸಾದ್ ಅವರು ಹೇಳಿ, ನಂತರ ಚರ್ಚೆ ಮಾಡೋಣ. ಸರ್, ಇದ್ರ ಬಗ್ಗೆ ಗೃಹ ಸಚಿವರು ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕು? ಸ್ವತಃ ಗೃಹ ಸಚಿವರೇ ಅರಾಜಕತೆಗೆ ಮೂಲ ಕಾರಣ. ಅವರು ಕಾನೂನು ಸುವ್ಯವಸ್ಥೆಯ ಬಗ್ಗೆ ಇಲ್ಲಿಯ ತನಕ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ತನ್ನ ಹೇಳಿಕೆಗಳ ಮುಖಾಂತರ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅಂತಲೇ ಸ್ವತಃ ಗೃಹ ಸಚಿವರು ಹೋಗಿರುವಂಥದ್ದು. ಹಾಗಾಗಿ ಇವತ್ತಿನ ರಾಜ್ಯದ ಈ ಪರಿಸ್ಥಿತಿಗೆ ಸರ್ಕಾರ ಎಷ್ಟು ದೊಡ್ಡ ಕಾರಣನೋ ಅಷ್ಟೇ ದೊಡ್ಡ ಕಾರಣ ಗೃಹ ಸಚಿವರ ಒಂದೊಂದು ಹೇಳಿಕೆಗಳು ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾನೆ ಇದೆ. ಸರ್, ಕಾಂಗ್ರೆಸ್ ಅವರು ಸಹ BJP ಅವರ ಮೇಲೆ ದೂರನ್ನು ಕೊಟ್ಟಿರುವಂಥದ್ದು, ಅಂದರೆ ನೀವು ಬಂದಿದ್ದಂತಹ ಕಾರ್ಗಳನ್ನು ಪರಿಶೀಲನೆ ಮಾಡಬೇಕು ಅನ್ನುವಂಥ ದೂರನ್ನು ಕೊಟ್ಟಿದ್ದಾರೆ. ಮಾಡಲಿ, ಪರೀಕ್ಷೆ ಮಾಡಲಿಕ್ಕೆ ಯಾರೂ ಏನು ಬೇಡ ಅಂತ ಹೇಳ್ತಿಲ್ಲ. ಆದರೆ ತನ್ನ ಬಂಧನಕ್ಕೊಳಗಾದಂಥ ಬಸ್ಸನ್ನು ತಡೆ ಹಿಡಿದಿದ್ದು ಯಾರು? ಕಾಂಗ್ರೆಸ್ ಕಚೇರಿಯ ಮುಂದೆ ನಾವು ಪ್ರತಿಭಟನೆ ಮಾಡಿದಾಗ ನಮ್ಮ ಶಾಸಕರುಗಳನ್ನು, ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಬಂಧನಕ್ಕೊಳಗಾಗಿ ಮಾಡಿ ಬಸ್ನಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಆ ಬಸ್ಸನ್ನು ತಡೆ ಹಿಡಿದು ಅದರಲ್ಲಿ ದೊಣ್ಣೆಗಳಿಂದ ದಾಳಿ ಮಾಡಿದ್ದು ಇದೇ ಕಾಂಗ್ರೆಸ್ ಕಾರ್ಯಕರ್ತರು. ಅವಾಗ ಪೊಲೀಸರು ಏನು ಮಾಡ್ತಾಯಿದ್ರು? ಸರ್, ಅವ್ರು ಹೇಳ್ತಾ ಇರೋದು ದಾಳಿ ಮಾಡೋದಕ್ಕೆ BK ಹರಿಪ್ರಸಾದ್ ಅವ್ರು ಹೇಳ್ತಿರೋದು, R ಅಶೋಕ್ ಅವರು ಅಲ್ಲಿ ಕಾರಿಂದ ಹಿಡಿದ್ಬಿಟ್ಟು ಸವಾಲು ಹಾಕಿದ್ದಾರೆ. ಹರಿಪ್ರಸಾದ್ ಅವರ ಹೇಳಿಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಂತ ಅಗತ್ಯ ಇಲ್ಲ. ಅವ್ರು ಯಾವ ಸಂಸ್ಕೃತಿಯಿಂದ ಬಂದಿದ್ದಾರೆ ಅಂತ ಗೊತ್ತಿದೆ. CC ಕ್ಯಾಮ್ರಾದಲ್ಲಿ ಪ್ರತಿಭಟನೆ ಹೆಂಗೆ ನಡೀತಿದೆ ಅನ್ನೋದು ಕೂಡ ಗೊತ್ತಿದೆ, ದಾಳಿ ಹೆಂಗಾಯಿತು ಅನ್ನೋದು ಕೂಡ ಗೊತ್ತಿದೆ. ಇದನ್ನು ತಪ್ಪು ಅಂತ ಒಪ್ಕೊಳ್ಳದಲ್ಲ, ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಇರುವಂಥದ್ದು ಒಬ್ಬ ರಾಷ್ಟ್ರೀಯ ಪಾರ್ಟಿ ಅಧ್ಯಕ್ಷರಿಗೆ ಶೋಭೆ ತರೋದಲ್ಲ. ಇದಿಷ್ಟು ಶಾಸಕರಾದಂತಹ ಸುನಿಲ್ ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.